ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ನಾನು ಬದನೆಕಾಯಿ ಬಳಸ್ಕೊಂಡು ಒಂದು ಒಳ್ಳೆ ಹಳ್ಳಿ ಶೈಲಿಯ ಬದನೆಕಾಯಿ ಸುಟ್ಕೋಜಿನ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸುಡೋದಕ್ಕೆ ಮೊದಲು ಸ್ಟವ್ ಹಚ್ಬಿಟ್ಟು ನಾನು ಎರಡು ಬದನೆಕಾಯಿ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಡ್ರೈ ಆದಮೇಲೆ ಈ ರೀತಿ ಒಂದು ಜಾಲರ ತೊಗೊಂಡಿದ್ದೀನಿ. ಆ ಜಾಲರ ಮೇಲೆ ಈ ರೀತಿ ಇಟ್ಟು ಸ್ಟವ್ ಮೇಲೆ ನಾವು ಇದನ್ನು ಬದನೆಕಾಯಿನ ಸುಟ್ಕೋಬೇಕು. ಬದನೆಕಾಯಿನ ನಾವು ಈ ರೀತಿ ಜಾಲರ ಮೇಲೆ ಇಟ್ಟಾದ್ರೂ ಸುಟ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಒಂದು ಚಾಕುಗೆ ನಾವು ಬದನೆಕಾಯಿನ ಸಿಕ್ಕಿಸ್ಕೊಂಡು ಆ ರೀತಿ ಆದರೂ ನಾವು ಬದನೆಕಾಯಿನ ಸುಟ್ಕೋಬೇಕು. ಸೊ ನಮಗೆ ಗೊತ್ತಾಗುತ್ತೆ, ನಾವು ಒಂದು ಚಾಕು ತೊಗೊಂಡು ಪಿಯರ್ಸ್ ಮಾಡಿದಾಗ ಅದು ಫುಲ್ಲು ಒಳಗಡೆ ಹೋಗಬೇಕು. ಸೊ ಆ ರೀತಿ ಆಗೋವರೆಗೂ ನಾವು ಚೆನ್ನಾಗಿ ಬದನೆಕಾಯಿನ ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ ಸುಟ್ಕೋಬೇಕು. ಈ ರೀತಿ ಗೊಜ್ಜು ಹಳ್ಳಿಗಳಲ್ಲಿ ತುಂಬಾ ಮಾಡ್ತಾರೆ. ಇದು ಮುದ್ದೆಗೆ ಅನ್ನಕ್ಕೆಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹಸಿ ಗೊಜ್ಜು ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿನ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಚಾಕುವಿಂದ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ನೀಟಾಗಿ ಬೆಂದ್ಬಿಟ್ಟಿದೆ. ಇದು ಎಳೆ ಬದನೆಕಾಯಿ ಆಗಿರೋದ್ರಿಂದ ಬೇಗ ಬೆಂದ್ಬಿಟ್ಟಿದೆ. ಸೊ ಈಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನಾವು ಮೇಲೆ ಕಪ್ಪಗಾಗಿರುತ್ತಲ್ಲ ಒಟ್ಟು, ಅದನ್ನೆಲ್ಲ ಇಲ್ಲಿ ನಾನು ಬಿಡಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. 2 ಬದನೆಕಾಯಿ ಆಗಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ಹಣ್ಣು ಆದರೆ ಸಾಕು. ನಾವು ಬೇಕು ಅಂದ್ರೆ ಇದಕ್ಕೆ ಒಂದು ಟೊಮೆಟೊನು ಸಹ ಸುಟ್ಬಿಟ್ಟು ಹಾಕೋಬಹುದು, ಅದು ಸಹ ಟೇಸ್ಟ್ ಕೊಡುತ್ತೆ. ಹುಣಸೆ ಹಣ್ಣು ಕಮ್ಮಿ ಹಾಕೊಂಡು ನಾನು ಇಲ್ಲಿ ಬರೀ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಈ ರೀತಿ 2 ಬದನೆಕಾಯಿ ಮೇಲೆ ಆ ಸುಟ್ಟಿರುತ್ತಲ್ಲ ಆ ಒಟ್ಟನ್ನೆಲ್ಲ ಬಿಡಿಸ್ಕೋಬೇಕು. ಇದನ್ನ ಒಲೆನಲ್ಲಿ ಸುಟ್ರೆ ಇನ್ನೂ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ನಾವು ಗ್ಯಾಸ್ ಮೇಲೆ ಈ ರೀತಿ ಸುಡೋದಕ್ಕಿಂತ ಹಳೆ ಕಾಲದಲ್ಲೆಲ್ಲ ಒಲೆನಲ್ಲಿ ಕೆಂಡ ಇರುತ್ತಲ್ಲ ಅದರಲ್ಲಿ ಸುಟ್ಟು ಮಾಡ್ತಾ ಇದ್ವಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ಸುಟ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಲ್ಲ ಆ ಬಟ್ಲಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ನಾವು ಇದಕ್ಕೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ನಾವು ಎಸಳು ಬಿಡಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಚಚ್ಚಿಬಿಟ್ಟು ಅದನ್ನ ಈ ಗೊಜ್ಜಿಗೆ ಹಾಕೊಂಡ್ರೆ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಬದನೆಕಾಯಿನ ಮೇಲಿನ ಒಟ್ಟು ಸುಲ್ಕೊಂಡಾದ್ಮೇಲೆ ನಾನು ಇಲ್ಲಿ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಸಳನ್ನ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ನಾವು ಕಲ್ಲುಪ್ಪಾದರೂ ಹಾಕೋಬೋದು, ಪುಡಿ ಉಪ್ಪಾದರೂ ಹಾಕೋಬೋದು. ಇಷ್ಟನ್ನು ಹಾಕಿ ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬದನೆಕಾಯಿ ಬಿಸಿ ಇರೋದ್ರಿಂದ ನಾನಿಲ್ಲಿ ಸ್ಪೂನಲ್ಲಿ ಫಸ್ಟು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕಿವುಚ್ಕೋಬೇಕು. ಹುಣಸೆ ಹಣ್ಣು ಬದಲು ನಾವು ಟೊಮೆಟೊ ಕೂಡ ಹಾಕೋಬೋದು. ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಂಡು ಟೊಮೆಟೊ ಒಂದು ಹಾಕ್ಕೊಂಡ್ರೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಟೊಮೆಟೊನ ಸುಟ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಕಿವುಚ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಶೈಲಿಯ ಹಳ್ಳಿಗಳಲ್ಲಿ ಮಾಡೋ ರೀತಿ ಬದನೆಕಾಯಿ ಹಸಿ ಗೊಜ್ಜು ರೆಡಿ ಆಗುತ್ತೆ. ಇದು ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಬಾಯಿ ಕೆಟ್ಟಾಗ ಏನಾದರೂ ಖಾರವಾಗಿ ತಿನ್ನಬೇಕು ಅನಿಸಿದಾಗ ಈ ರೀತಿ ಹಸಿ ಗೊಜ್ಜನ್ನ ಮಾಡಿಕೊಂಡು ನಾವು ಮುದ್ದೆಗಾಗಲಿ ಅಥವಾ ಬಿಸಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಸ್ವಲ್ಪ ತಿನ್ನೋರು ಇನ್ನೊಂದಷ್ಟು ಅನ್ನ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಬದನೆಕಾಯಿ ಹಸಿ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ನೀವು ಬೇಕು ಅಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಿನ್ನು ಬೇಕು ಅಂದರೆ ಹಾಕೋಬೋದು. ಟೇಸ್ಟಿಯಾದ ರುಚಿಕರವಾದ ಬದನೆಕಾಯಿ ಹಸಿ ಗೊಜ್ಜು ರೆಡಿ ಆಗಿದೆ. ಈ ರೀತಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.